ನಮ್ಮ ನಾಡಿನಲ್ಲೇ ನಮ್ಮ ಶಾಲಾ ಅಕೌಂಟ್ ಪರ್ಮಿಷನ್ ಇರುತ್ತೆ, ಅದೇನಾಗುತ್ತೆ ಆಗಲಿ ಅಕೌಂಟ್ ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ತುಂಬ ಜನ ಕೇಳ್ತಾ ಇದ್ರಿ ಮುಂದಿನ ವಿಡಿಯೋ ಎಲ್ಲಿ ಮಾಡ್ತೀಯ ಅಂತ. ನಾನಿರೋದೀಗ ಅಂದಿನ ವಿಜಯನಗರ, ಇಂದಿನ ಹಂಪಿಗೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿರೋದು ವಿರೂಪಾಕ್ಷೇಶ್ವರ ದೇವಸ್ಥಾನದ ಹತ್ತಿರ. ಈ ದೇವಸ್ಥಾನ ಕ್ರಿಸ್ತಶಕ 14ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು. ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ರಿ. ಮೊದಲೆಲ್ಲ ಇಲ್ಲಿ ಕ್ಯಾಮ್ರಾ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಪರ್ಮಿಷನ್ ತೊಗೋಬೇಕಿತ್ತು, ದುಡ್ಡು ಕೊಟ್ಟು ಟಿಕೆಟ್ ತೊಗೋಬೇಕಿತ್ತು. ಆದರೆ ಇವಾಗ ಎಲ್ಲ ಕ್ಲೋಸ್ ಆಗಿದೆ. ಮತ್ತೆ ನೀವು ಇಲ್ಲಿ ಹಿಂಗೆ ಬಂದರೆ ಮೇಲ್ಗಡೆ ಆನೆ ಇದೆ, ಆನೆ ನೋಡೋಣ ಬನ್ನಿ. ನಿಮ್ಮ ಕೊಡ್ತಾನೆ ಇಮೋಷನಲ್ ಡ್ಯಾಮೇಜ್. ಲಕ್ಷ್ಮಿ ತುಂಬ ಅಂದರೆ ತುಂಬ ಚಾಲಕಿ. ಆನೆ ಹೆಸರು ಲಕ್ಷ್ಮಿ ಅಂತ. ದುಡ್ಡು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡ್ತಾರೆ. ಅಂದಿನ ಕಾಲದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾದ್ರೆ ಕಲ್ಲಿನ ಡೋಲನ್ನು ಬಾರಿಸ್ತಾಯಿದ್ರು. ಇದೆ ನೋಡಿ, ಇದಕ್ಕೆ ಪ್ರಾಣಿಗಳ ಚರ್ಮಗಳನ್ನು ಸುಟ್ಬಿಟ್ಟು ಬಾರಿಸಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾಯಿದ್ರು. ಇಲ್ಲೇ ದೇವಸ್ಥಾನದ ಬಾಜು ಪ್ರಸಾದ ವ್ಯವಸ್ಥೆ ಕೂಡ ಇದೆ. ಬನ್ನಿ ಪ್ರಸಾದ ಮಾಡ್ಕೊಂಡ್ಬರೋಣ. ನಿಲ್ಸು ಬ್ಯಾಕ್ ಬಾ. ಪ್ಲೇ ವಿರೂಪಾಕ್ಷೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ನಮ್ಮ ಬಾಸ್ ಆಂಜನೇಯ ಇದ್ದಾರೆ, ದರ್ಶನ ಮಾಡ್ಕೊಂಡು. ಅಂದಿನ ಕಾಲದಲ್ಲಿ ಇದೇ ವಿರೂಪಾಕ್ಷೇಶ್ವರ ದೇವಸ್ಥಾನದ ಮುಂದೆ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಸೇರಲ್ಲಿ ಮಾಡ್ತಾಯಿದ್ರು. ಆ ಜಾಗ ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ. ಕೇಳೋಕ್ಕೆ ಇಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಆಗಿನ ಕಾಲದಲ್ಲಿ ನೋಡಿರೋರಿಗೆ ಎಷ್ಟು ಸಂತೋಷವಾಗಿರ್ಬೇಡ. ಇವತ್ತು ರಥೋತ್ಸವ ಇರೋ ಕಾರಣದಿಂದ ಎಲ್ಲ ತಯಾರಿ ಮಾಡ್ತಾಯಿದ್ದಾರೆ. ಬಿಸಿಲು ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಎಲ್ಲ ಕಡೆಯಿಂದ ನೀರು ಇಳಿತಾ ಇದೆ. ಹೊಟ್ಟೆಗೆ ಏನಾರು ತಂಪು ಮಾಡಿಲ್ಲ ಅಂದರೆ ಮುಂದಿನ ಕೆಲಸ ಆಗಲ್ಲ. ಬನ್ನಿ ಏನಾರ ಜ್ಯೂಸ್ ಕುಡಿಯೋಣ. ಇಂಥ ಆನಂದ ಸಮಯದಲ್ಲಿ ಒಂದು ಹಾಡನ್ನು ಹಾಡಬಹುದಲ್ಲ. ಆನಂದ ಪರಮಾನಂದ ಪರಮಾನಂದ. ಹಿಂಗೆ ಅಲ್ಲಿಂದ ಮೇಲ್ಗಡೆ ಹೋದರೆ ಬಡವಿ ಶಿವಲಿಂಗ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ಹೋಗೋಣ. ಈ ಬಡವಿ ಶಿವಲಿಂಗದ ಒಂದು ಚಿಕ್ಕ ಸ್ಟೋರಿ ಇದೆ. ಒಬ್ಬ ಬಡ ಹೆಣ್ಣು ಮಗಳು ದೇವರಲ್ಲಿ ಹರಕೆ ಹೊತ್ತಾಳೆ. ಆ ಹರಕೆ ಪೂರೈಕೆ ಆದರೆ ನಿನಗೊಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ಹೇಳ್ತಾಳೆ. ಆವಾಗ ಹರಕೆ ಪೂರೈಕೆ ಆದಾಗ ಕಟ್ಟಿಸಿರೋ ದೇವಸ್ಥಾನನೇ ಈ ಬಡವಿ ಶಿವಲಿಂಗ. ಬನ್ನಿ ನೋಡೋಣ. ಬಿಸಿಲು ಜಾಸ್ತಿ ಇರುವ ಕಾರಣದಿಂದ ನಾವು ನಮ್ಮ ಕನ್ನಡಕವನ್ನು ಧರಿಸಲಾಗುತ್ತದೆ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದೇ ಬಡವಿ ಶಿವಲಿಂಗ ಅಂತ. ಇದಕ್ಕೆ ಮೇಲ್ಗಡೆ ಗೋಪುರ ಇತ್ತು, ಎಲ್ಲ ಬಿದ್ದೋಗಿದೆ. ಈ ಶಿವಲಿಂಗ ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಶಿವಲಿಂಗ. ಇದರ ಎತ್ತರ 9 ಅಡಿ ಇದೆ. ಇದರಲ್ಲೇ ಗೊತ್ತಾಗುತ್ತೆ ಒಬ್ಬ ಬಡ ಹೆಣ್ಣು ಮಗಳು ಕಟ್ಟಿರ್ತಕ್ಕಂಥ ದೇವಸ್ಥಾನ. ಆಗಿನ ಕಾಲದಲ್ಲಿ ಬಡವರು ಎಷ್ಟು ಶ್ರೀಮಂತರಾಗಿದ್ದರು ಅಂತ ಈ ದೇವಸ್ಥಾನನೇ ಉದಾಹರಣೆ. ಹಾಗೇ ನೀವು ಈ ಕಡೆ ಬಂದರೆ ನರಸಿಂಹಸ್ವಾಮಿ ಮೂರ್ತಿ ಇದೆ. ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ನರಸಿಂಹಸ್ವಾಮಿ ವಿಗ್ರಹ ಇದು. ಇವಾಗ ನಾವು ಯಾವ ಪ್ಲೇಸ್ ನೋಡೋಕೆ ಹೊಂಟಿದ್ದೀವಿ ಅಂದರೆ ಕಮಲ್ ಮಹಲ್ ಅಂತ.
ಇದು ದೂರಿಂದ ನೋಡಿದ್ರೆ ಕಮಲದ ಹೂ ಥರ ಕಾಣಿಸುತ್ತೆ, ಅದಕ್ಕೆ ಇದನ್ನು ಕಮಲ್ ಮಹಲ್ ಅಂತ ಕರೀತಾರೆ. ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಅದು ವಾಚ್ ಟವರ್ ಅಂತ. ದಾಳಿ ಕೊಡೋರು ಯಾರಾದರೂ ಬಂದರೆ ಅಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ರು. ಕಮಲ್ ಮಹಲ್ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಗಜಶಾಲೆ ಇದೆ. ಆನೆಗಳಿಗೆ ಟ್ರೈನಿಂಗ್ ಮಾಡ್ತಾ ಇರ್ತಕ್ಕಂಥ ಜಾಗ, ಅಂದರೆ ಆನೆಗಳಿಗೆ ವಿಶ್ರಾಂತಿ ತಗೊಳ್ಳೋಕ್ಕೆ ಇದೊಂದು ಜಾಗ. ಹಾಗೆ ನಾವು ಗಜಶಾಲೆ ನೋಡಿಕೊಂಡು ಈ ಕಡೆ ಬಂದರೆ ಆನೆಗಳನ್ನು ನೋಡ್ಕೋತಾ ಇದ್ದಂಥ ಕಾವಲುಗಾರರ ಮನೆ. ಕಾವಲುಗಾರರ ಮನೆಯೇ ಹೀಗಿದೆ, ತುಂಬ ಸುಂದರವಾಗಿದೆ ಇದು. ಇನ್ನು ಮೊದಲ ಅಧ್ಯಾಯ ಕಥೆ ಇವಾಗ ಶುರುವಾಗ್ತಿದೆ.